ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ಅಂತೂ ಇಂತೂ ಬೃಹನ್ ಮುಂಬೈ ಅಥವಾ ವಿಶೇಷವಾಗಿ ಮುಂಬೈ ಇವತ್ತು ಪೂರ್ತಿಯಾಗಿ BJP ಕೈವಶ. ಶಿವಸೇನೆ ಇಲ್ಲೇ ನೆಲಕಚ್ಚಿದ್ದೀಗ ನಾವು ನೋಡ್ತಾ ಇದ್ದೀವಿ, ಛಿದ್ರಾಗಿದ್ದನ್ನು ನೋಡ್ತಾ ಇದ್ದೀವಿ. ಇಬ್ಬರು ಕೂಡಿದಾಗ ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಕೂಡಿದಾಗ ಏನೋ ಒಂದು ಹೊಸದು ಬರ್ಬೋದು ಅಂತ ಊಹೆ ಇತ್ತು. ಜನ ಇವತ್ತು ಆ ಹಿಂದಿನ ಕಹಿ ನೆನಪುಗಳನ್ನು ಬಿಟ್ಟು ಮುಂದೆ ಬಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಇಲೆಕ್ಷನ್ ಗೋಲ್ಮಾಲ್ ಅಂತ ಇವರು ವಿರೋಧ ಪಕ್ಷದವ್ರು ಕರಿತಿರ್ತಾರೆ, ಅದು ಆಗಿರ್ಬೋದಿಲ್ಲ ಅಂತಲ್ಲ. ಅದನ್ನು ಛೇದಿಸ್ಬೇಕಲ್ಲ, ಸತ್ಯ ಹೊರ ಆಗಬೇಕಲ್ಲ. ಅದನ್ನು ಸುಪ್ರೀಂ ಕೋರ್ಟ್ ಮೇಲೆ ಮುಂದೆ ಪ್ರೂವ್ ಮಾಡಬೇಕಲ್ಲ. ಇದು ಇವರಿಂದ ಸಾಧ್ಯ ಆಗ್ತಾಯಿಲ್ಲ. ಬರೀ ಆರೋಪ ಮಾಡಿದ್ರಲ್ಲ, ಅದಕ್ಕೆ ಬೇಕಾದಂಥ ಒಂದು ಹೊಸ ನೀತಿಯನ್ನು ತಯಾರು ಮಾಡಬೇಕು, ಇಲ್ಲ ತಾವೇ ಸ್ವತಃ ಬದಲಾಗಬೇಕು ಅಂತ. ಮರಾಠಿ ಮಾಣೂಸ್ ಈ ಒಂದು ಶಬ್ದದಿಂದ ಇಡೀ ಮುಂಬೈಯನ್ನು ತಮ್ಮ ಕೈವಶದಲ್ಲಿರುವಂಥ ಬಾಳ್ ಠಾಕ್ರೆ ಇವತ್ತಿಲ್ಲ. ಅವರ ಸಂತತಿ ಇವತ್ತಿದ್ದಾರೆ, ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ. ರಾಜ್ ಠಾಕ್ರೆ ಅಂತೂ ಅತ್ಯಂತ ಉಗ್ರವಾಗಿ ವಾದ ಮಾಡುತ್ತಿರುವಂಥ ಮರಾಠಿಯತ್ವದ ಬಗ್ಗೆ ಭಾಳಷ್ಟು ಮಾತಾಡುವಂಥ, ಜೊತೆಗೆ ಹಿಂದುತ್ವದ ಬಗ್ಗೆ ಸಹ ತಮ್ಮಲ್ಲೇ ಅಳವಡಿಸ್ಕೊಂಡು ಬೆಳೆದಂಥ ವ್ಯಕ್ತಿ. ಉದ್ಧವ್ ಠಾಕ್ರೆ ಒಂದು ಸ್ವಲ್ಪ ಸೌಮ್ಯ ಸ್ವಭಾವದವರು. ಆದರೂ ಇಬ್ಬರು ಇವತ್ತು ಕಾಂಗ್ರೆಸ್ಸನ್ನು NCPನ ಜೊತೆಗೆ ತೊಗೊಂಡೋಗಿದ್ರೆ ಇನ್ನೂ ಒಂದಿಷ್ಟು ಒಳ್ಳೆಯ ರಿಸಲ್ಟ್ ಬರ್ತಿತ್ತೋ ಏನೋ.